ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ವಿಕ್ರಾಂತ್ ಆನ್ ವಿಡಿಯೋ. ಸೊ ಇವತ್ತು ನಾನೊಂದು ಬೆಸ್ಟ್ ಅಫೋರ್ಡಬಲ್ ಮೈಕ್ನ ರಿವ್ಯೂ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ನಾನು ಮೈಕ್ದೆ K9 ಅಂತ. ಸೊ ಅದು ಬಂದ್ಬಿಟ್ಟು ಇಂಡೋರ್ ವಿಡಿಯೋಗೆ ಮಾತ್ರ ಸಪೋರ್ಟ್ ಆಗ್ತಾ ಇತ್ತು. ಸೊ ಮೋಟೋ ವ್ಲಾಗ್ ಮಾಡಬೇಕು, ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಔಟ್ಸೈಡ್ ಮಾಡಬೇಕಂತಂದರೆ ಅದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಒಂದು ಬೆಸ್ಟ್ ಮೈಕ್ ಸರ್ಚ್ ಮಾಡಿಬಿಟ್ಟು ತಂದಿದ್ದೀನಿ. ಸೊ ನೋಡಿ, ಇದೆ ಗೆನಾರಿಯೋ J3. ಸೊ ಇದ್ರ ವಿಡಿಯೋನ ಮತ್ತು ಇದ್ರ ರಿವ್ಯೂಸ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಇದ್ರ ಮೇಲೆ ಏನಿದೆ, ಗೆನಾರಿಯೋ J13 ಅಂತ ಇದೆ. ಸೊ ಸೈಡಲ್ಲಿ ಬಂದರೆ ಆ್ಯಂಡ್ರಾಯ್ಡ್ ವರ್ಷನ್ ಅಂತ ಇದೆ, ಜನ್ರಿಕ್ ವರ್ಷನ್ ಅಂತ ಇರುತ್ತೆ. 2 ವರ್ಷನ್ ಇರುತ್ತೆ. ಆ್ಯಂಡ್ರಾಯ್ಡ್ ವರ್ಷನ್ ಬಂದ್ಬಿಟ್ಟು ಓನ್ಲಿ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋರಿಗೆ. ಜನ್ರಿಕ್ ವರ್ಷನ್ ಅಂತಂದರೆ ಐಫೋನ್ ಕೂಡ ಯೂಸ್ ಆಗುತ್ತೆ, ಒಂದು ಅಡಾಪ್ಟರ್ ಕೊಟ್ಟಿರ್ತಾರೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಇದ್ರ ಫೀಚರ್ಸ್ ಇದೆ: ಪ್ಲಗ್ ಆ್ಯಂಡ್ ಪ್ಲೇ, 20 ಮೀಟರ್ ಆಕ್ಸೆಸಿಬಿಲಿಟಿ ರಿಸೆಪ್ಷನ್, ಪ್ರಿಸೈಸ್ ಆಡಿಯೋ, ಕ್ಲಿಯರ್ ಟಿಂಬರ್, ಹೈಲಿ ಸೆನ್ಸಿಟಿವ್, ವೈಡ್ಲಿ ಕಂಪ್ಯಾಟಬಲ್ ಅಂತ. ಸೊ ಈ ಸೈಡ್ ನೋಡೋದಾದರೆ ವೈರ್ಲೆಸ್ ಮೈಕ್ರೋಫೋನ್ ಅಂತಿದೆ. ಸೊ ಆಬ್ವಿಯಸ್ಲಿ ಇದು ಮೇಡ್ ಇನ್ ಚೈನಾನೇ. ಸೊ ಒಳಗಡೆ ಏನಿದೆ ನೋಡೋಣ. ಸೊ ಓಪನ್ ಮಾಡಿದ್ರೆ ಈ ಥರ ಒಂದು ವ್ಯಾರಂಟಿ ಕಾರ್ಡ್ ಇದೆ. ಸೊ 1 ಇಯರ್ ವ್ಯಾರಂಟಿ ಇರುತ್ತೆ. ಸೊ ಇದು ಬ್ಲ್ಯಾಕ್ ಕಲರ್ ಬಾಕ್ಸ್ ಇರುತ್ತೆ. ಇದ್ರ ಬಗ್ಗೆ ಆಮೇಲೆ ನೋಡೋಣ. ಸೊ ಇದು ಮ್ಯಾನ್ಯಲ್ ಬಂದ್ಬಿಟ್ಟು, ಮ್ಯಾನ್ಯಲ್ ಇದ್ರ ಬಗ್ಗೆ ಇದು ಏನೇನು ಡೀಟೇಲ್ಸ್ ಇರುತ್ತೆ ಅಂತ ಎಲ್ಲ ಇದರಲ್ಲಿರುತ್ತೆ. ಸೊ ಸೈಡಲ್ಲಿ ಒಂದು ಸಣ್ಣ ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ್ರೆ ಒಂದೇ USB-ಲಿ 2 C ಟೈಪ್ ಕೇಬಲ್ ಕೊಟ್ಟಿದ್ದಾರೆ. 2 ಟ್ರಾನ್ಸ್ಮಿಟರ್ನು ಕೂಡ ಚಾರ್ಜ್ ಮಾಡ್ಬೋದು, ಇಲ್ಲ ಒಂದನ್ನೇ ಯೂಸ್ ಮಾಡಿಕೊಂಡು ಕೇಸ್ ಕೂಡ ಚಾರ್ಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದರೊಳಗಡೆ ಒಂದು ಅಡಾಪ್ಟರ್ನ ಕೊಟ್ಟಿದ್ದಾರೆ. ಸೊ ಐಫೋನ್ ಯೂಸರ್ಸ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಇನ್ನು ಈ ಬಾಕ್ಸ್ ನೋಡೋದಾದರೆ ಇದರಲ್ಲಿ ನಿಮಗೆ ಕೆಳಗಡೆ C ಟೈಪ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಒಂದು ಇಂಡಿಕೇಟರ್ ಕೊಟ್ಟಿದ್ದಾರೆ. ಸೊ ಬಾಕ್ಸ್ ಒಳಗಡೆ 2 ಟ್ರಾನ್ಸ್ಮಿಟರು ಮತ್ತು ಒಂದು ರಿಸೀವರ್ ಇರುತ್ತೆ. ಸೊ ಟ್ರಾನ್ಸ್ಮಿಟರ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಇಲ್ಲೇ ಚಾರ್ಜ್ಗೂ ಹಾಕ್ಬೋದು. ಸೊ ಕೆಳಗಡೆ ಮೆಟಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ಕೂಡ ಚಾರ್ಜ್ ಆಗುತ್ತೆ. ಸೊ 2 ಮೈಕ್ನಲ್ಲೂ ಸೇಮ್ ಅದೇ ಥರ ಇರುತ್ತೆ. ಸೊ USB ಟೈಪ್ ಚಾರ್ಜಿಂಗು ಮತ್ತು ಮೆಟಲ್ ಪ್ಯಾಡ್ಸ್ ಕೊಟ್ಟಿದ್ದಾರೆ ಚಾರ್ಜ್ ಆಗೋಕ್ಕೆ. ಸೊ ರಿಸೀವರು ಇದೇನು ನಾವು ಚಾರ್ಜ್ಗೆ ಹಾಕೋದೇನು ಬೇಕಾಗಿಲ್ಲ. ಸೊ ಇದನ್ನು ನಾವು ಫೋನಿಗೆ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಸೊ 2 ಟ್ರಾನ್ಸ್ಮಿಟರ್ ಇರುತ್ತೆ. ಸೊ ಎರಡೂ ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆನ್ ಮಾಡಿದ್ರೆ 2 ಈ ಥರ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ನಾನು ಇವಾಗ ಒಂದರಲ್ಲೇ ತೋರಿಸ್ತೀನಿ, ಒಂದು ಆಫ್ ಮಾಡ್ತೀನಿ. ಸೊ ಇವಾಗ ಆನ್ ಕಂಡೀಷನಲ್ಲಿದೆ. ಸೊ ಇವಾಗ ಈ ರಿಸೀವರ್ನ ಬಂದ್ಬಿಟ್ಟು ನಾವು ಆಂಡ್ರಾಯ್ಡ್ ಫೋನ್ಗೆ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ. ಈಗ ನನ್ನ ಹತ್ರ ಐಫೋನ್ ಇರೋದ್ರಿಂದ ನಾವು ಆಬ್ವಿಯಸ್ಲಿ ಅಡಾಪ್ಟರ್ ಯೂಸ್ ಮಾಡಲೇಬೇಕು. ಅಡಾಪ್ಟರ್ ಈ ಥರ ಬರುತ್ತೆ. ಈಗ ಅದೇ ಫೋನಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಸೊ ಕನೆಕ್ಟ್ ಮಾಡ್ತೀನಿ. ಅದು ಕನೆಕ್ಟ್ ಮಾಡೋದು ಕಾಣಲ್ಲ ನಿಮಗೆ. ಸೊ ಇವಾಗ ನೋಡಿ, ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಗ್ರೀನ್ ಮಾತ್ರ ಬ್ಲಿಂಕ್ ಆಗ್ತಾಯಿದೆ. ಸೊ ಇದು ಕನೆಕ್ಟ್ ಆಗಿದೆ ಅಂತ ಕ್ವಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಇದರಲ್ಲಿ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ. ಒಂದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಹೇಗೆ ಆನ್ ಮಾಡೋದು ಅಂತ ತೋರಿಸ್ತೀನಿ. ಲೆವೆಲ್ 1 ಅಂತಂದರೆ ಈ ಪವರ್ ಬಟನ್ ಒಂದು ಸರಿ ಪ್ರೆಸ್ ಮಾಡಿದ್ರೆ 1 ಸರಿ ಬ್ಲಿಂಕ್ ಆಯಿತು, ಇನ್ನೊಂದು ಸರಿ ಪ್ರೆಸ್ ಮಾಡಿದ್ರೆ 2 ಟೈಮ್ಸ್ ಬ್ಲಿಂಕ್ ಆಯಿತು, ಇನ್ನೊಂದು ಸರಿ ಪ್ರೆಸ್ ಮಾಡಿದ್ರೆ 3 ಟೈಮ್ ಬ್ಲಿಂಕ್ ಆಯಿತು. ಸೊ ಇದನ್ನು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಅಂತಾರೆ. ಸೊ ಇವಾಗ ನೀವು ವಿಡಿಯೋ ಮಾಡ್ತಾ ಇರ್ತೀರಾ, ಮ್ಯೂಟ್ ಮಾಡಬೇಕು. ಸೊ ಫೋನಲ್ಲಿ ಹೋಗಿ ಮ್ಯೂಟ್ ಮಾಡಬೇಕು ಅಂತಲೇ ಏನಿಲ್ಲ. ಸೊ ಇವಾಗ ಜಸ್ಟ್ ಇದು ಪವರ್ ಬಟನ್ನ 2 ಟೈಮ್ಸ್ ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಸೊ ಅವಾಗ ನೀವು ವಾಯ್ಸ್ನ ಕ್ಲಾರಿಟಿನ ಚೆಕ್ ಮಾಡ್ಕೋಬೋದು, ಮ್ಯೂಟ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇನ್ನಿದ್ರು ಆಡಿಯೋ ಕ್ವಾಲಿಟಿ ಚೆಕ್ ಮಾಡೋದಾದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದರಲ್ಲಿ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಸೊ ಇವಾಗ ಲೆವೆಲ್ 1 ಆನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇವಾಗ ನೋಡಿ, ಜಸ್ಟ್ 1 ಸರಿ ಟ್ಯಾಪ್ ಮಾಡಿದ್ರೆ ಸೊ 1 ಟೈಮ್ ಬ್ಲಿಂಕ್ ಆಯಿತು. ಸೊ ಇದು ಲೆವೆಲ್ 1. ಸೊ ಇನ್ನೊಂದು ಸರಿ ಪ್ರೆಸ್ ಮಾಡಿದರೆ 2 ಟೈಮ್ ಬ್ಲಿಂಕ್ ಆಗುತ್ತೆ, ಇದು ಲೆವೆಲ್ 2. ಇನ್ನೊಂದು ಸರಿ ಪ್ರೆಸ್ ಮಾಡಿದರೆ 3 ಟೈಮ್ ಬ್ಲಿಂಕ್ ಆಗುತ್ತೆ, ಇದು ಲೆವೆಲ್ 3. ಸೊ ಲೆವೆಲ್ 3 ಅಂತಂದರೆ 95 to 96% ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಕಮ್ಮಿ ಆಗುತ್ತೆ. ಸೊ ಇವಾಗ ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಏನು ಅಂತಂದರೆ ಮ್ಯೂಟ್ ಆಪ್ಷನ್ ಕೂಡ ಇದರಲ್ಲಿದೆ. ಸೊ ಇವಾಗ ನೀವು ವಿಡಿಯೋ ಮಾಡ್ತಾ ಇರ್ತೀರಾ, ಸೊ ಮ್ಯೂಟ್ ಮಾಡಬೇಕು ಅಂದರೆ ಫೋನಲ್ಲಿ ಹೋಗಿ ಮ್ಯೂಟ್ ಮಾಡಬೇಕು ಅಂತ ಏನಿಲ್ಲ. ಸೊ ಇದರಲ್ಲೇ ಈ ಪವರ್ ಬಟನ್ನ 2 ಟೈಮ್ ಸೊ ಇನ್ನೊಂದು ಸರಿ ಪ್ರೆಸ್ ಮಾಡಿದರೆ ಮ್ಯೂಟಿಂದ ಎಕ್ಸಿಟ್ ಆಗುತ್ತೆ. ಸೊ ಈ ಥರ ಆಪ್ಷನ್ ಇದೆ ಇದರಲ್ಲಿ. ಈ ಮೈಕ್ರೋಫೋನಲ್ಲಿ ಇನ್ನೂ ಒಂದು ಫೀಚರ್ ಕೊಟ್ಟಿದ್ದಾರೆ, ಏನಂತಂದರೆ ರಿವರ್ಬ್ ಆಡಿಯೋ ಅಂತ. ಸೊ ಅದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಸಾಂಗ್ಸು ಮತ್ತು ಫನ್ನಿ ವೀಡಿಯೋಸ್ ಏನಾದರೂ ಮಾಡಬೇಕಾದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಅದು ಹೇಗೆ ಆನ್ ಮಾಡೋದಂತ ತೋರಿಸ್ತೀನಿ ನೋಡಿ. ಇವಾಗ ಇದೇ ಮೈಕ್ನ ಪವರ್ ಬಟನ್ ಇರುತ್ತಲ್ಲ, ಅದನ್ನು 3 ಟೈಮ್ಸ್ ಪ್ರೆಸ್ ಮಾಡಬೇಕು.
ಪ್ರೆಸ್ ಮಾಡಿದ್ರೆ ಆಕ್ಟಿವೇಟ್ ಆಯಿತು. ಹಲೋ ಹಲೋ ನೋಡಿ, ಇವಾಗ ನಾನು ಮಾತಾಡೋದೇ ನಿಮಗೆ ಎಕೋ ಕೇಳುತ್ತೆ. ಸೊ ಅವಾಗ ನೀವು ಏನು ಬೇಕಾದರೂ ವೀಡಿಯೋಸ್ಗಾಗಿರ್ಬೋದು, ಫನ್ನಿ ವೀಡಿಯೋಸ್ಗಾಗಿರ್ಬೋದು ಯೂಸ್ ಮಾಡ್ಕೋಬೋದು. ಇದರಿಂದ ಎಕ್ಸಿಟ್ ಆಗಬೇಕಂದ್ರೆ ಒಂದು ಪವರ್ ಬಟನ್ ಪ್ರೆಸ್ ಮಾಡಿದ್ರೆ ಎಕ್ಸಿಟ್ ಆಯಿತು. ಇನ್ನು ಈ ಮೈಕ್ರೋಫೋನ್ದು ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ನಾನು ನೋಡಿರೋ ಪ್ರಕಾರ ಇದು ತುಂಬ ಹಿಂದೆ 4000 ಆ ಥರ ಇತ್ತು. ಸೊ ನಾನು ಚೆಕ್ ಮಾಡಿದಾಗ ಇದು ನನಗೆ 1800 ಅಂತ ಸಿಕ್ತು. ಸೊ ನಾನು ಆರ್ಡ್ರ್ ಮಾಡಿದಾಗ ನಂದು ಕ್ರೆಡಿಟ್ ಕಾರ್ಡ್ ಅದು ಇದು ಯೂಸ್ ಮಾಡಿ ಆರ್ಡ್ರ್ ಮಾಡಿದಾಗ ಇದು ನನಗೆ 1200ಗೆ ಸಿಕ್ತು. ಸೊ ವರ್ತ್ ಅಂತ ಅನ್ಕೋತೀನಿ. ಬೆಸ್ಟ್ ಕ್ವಾಲಿಟಿ ಮೈಕ್. ಸೊ ಯಾರು ಬ್ಲಾಗರ್ಸ್ ಇರ್ತಾರೆ, ಮೋಟೋ ಬ್ಲಾಗರ್ಸ್ ಇರ್ತಾರೆ, ಅವ್ರಿಗೆಲ್ಲ ಬೆಸ್ಟ್ ಮೈಕ್ ಅಂತಲೇ ಹೇಳ್ತೀನಿ. ಸೊ ಇವಾಗ ಈ ಮೈಕ್ರೋಫೋನ್ದು ರೇಂಜ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ ಕಂಪ್ನಿ ಕ್ಲೇಮ್ ಮಾಡಿರೋ ಪ್ರಕಾರ, ಸೊ ಇದು ನಮ್ಮ ಅಪಾರ್ಟ್ಮೆಂಟ್ ಎಂಡ್. ಸೊ 60 ಫೀಟ್ ಬಂದಿದ್ದೀನಿ ನಾನು. ಸೊ ಇವಾಗ ಇದು ರೆಕಾರ್ಡ್ ಆಗಿದೆಯಾ ಇಲ್ವಾ ಚೆಕ್ ಮಾಡೋಣ. ಸೊ ಕಂಪ್ನಿ ಕ್ಲೇಮ್ ಮಾಡಿರೋ ಪ್ರಕಾರ 20 ಮೀಟರ್ ಅಂತ ಹೇಳಿದ್ದಾರೆ. ಸೊ ನಾನು ಚೆಕ್ ಮಾಡಿದಾಗ ನನಗೆ ಒಂದು 15 ಅಡಿಗೆ ಸ್ವಲ್ಪ ವಾಯ್ಸ್ ಡಿಸ್ಟ್ರಾಕ್ಷನ್ ಆಯಿತು. ಸೊ ನನಗನ್ಸಿರೋ ಪ್ರಕಾರ ಒಂದು 10ರಿಂದ 15 ಅಡಿವರೆಗೂ ಇದು ನಿಮಗೆ ವರ್ಕ್ ಆಗುತ್ತೆ. ಸೊ ಇವಾಗ ಇದ್ರದ್ದು ನಾಯ್ಸ್ ಕ್ಯಾನ್ಸಲೇಷನ್ ಚೆಕ್ ಮಾಡೋಣ. ಇವಾಗ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಇವಾಗ ಲೆವೆಲ್ 1 ಆನ್ ಮಾಡ್ತೀನಿ. ಸೊ ಒಂದ್ಸರಿ ಬ್ಲಿಂಕ್ ಆಯಿತು. ಸೊ ಲೆವೆಲ್ 1 ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಸೊ ಇವಾಗ ಇದ್ರ ವಾಯ್ಸ್ ಕ್ಲಾರಿಟಿ ಸ್ವಲ್ಪ ಕಮ್ಮಿನೇ ಇದೆ. ಸೊ ಇವಾಗ ಲೆವೆಲ್ 2 ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. ಸೊ 2 ಟೈಮ್ ಬ್ಲಿಂಕ್ ಆಯಿತು. ಇವಾಗ ಲೆವೆಲ್ 2 ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಸೊ ಇವಾಗ ಲೆವೆಲ್ 1ಗೆ ಲೆವೆಲ್ 2 ಕಂಪೇರ್ ಮಾಡಿದ್ರೆ ಲೆವೆಲ್ 2 ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಇವಾಗ ಲೆವೆಲ್ 3 ಆನ್ ಮಾಡ್ತೀನಿ. ಸೊ 3 ಟೈಮ್ಸ್ ಬ್ಲಿಂಕ್ ಆಯಿತು ನೋಡಿ. ಇವಾಗ ಲೆವೆಲ್ 1 ಲೆವೆಲ್ 2 ಕಂಪೇರ್ ಮಾಡಿದ್ರೆ ಲೆವೆಲ್ 3 ಬೆಟರ್. ಬಿಕಾಸ್ ಯಾಕೆಂತಂದರೆ ತುಂಬ ಗಾಳಿ ಇದೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ವರ್ಕ್ ಆಗ್ತಾ ಇದೆ. ಸೊ ನನಗನ್ಸಿದ ಪ್ರಕಾರ ಬೆಸ್ಟ್ ಗ್ಯಾಜೆಟ್ ಇದು ಅಂತ ಹೇಳ್ತೀನಿ. ಅಫೋರ್ಡಬಲ್ ಪ್ರೈಸಲ್ಲಿ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ 2000 ರುಪೀಸ್ ರೇಂಜಲ್ಲಿ ಇದು ನಿಮ್ಗೆ ಸಿಗುತ್ತೆ ಅಂದರೆ ಆರಾಮಾಗಿ ಯೂಟ್ಯೂಬ್ಗೆ, ಮೋಟೋ ವ್ಲಾಗು ಎಲ್ಲದಕ್ಕೂ ಈ ಮೈಕು ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ಧನ್ಯವಾದಗಳು.